ಸದಾಶಿವನಗರದ 8ನೇ ಹಂತದ ರಸ್ತೆಯಲ್ಲೂ ಕೂಡ ಮರ ಧರಾಶಾಹಿ ಆಗಿದೆ. ಬ್ಯಾರಿಕೇಡ್ ಹಾಕಿ ಸಂಚಾರವನ್ನು ಟ್ರಾಫಿಕ್ ಪೊಲೀಸರು ಬಂದ್ ಮಾಡಿದ್ದಾರೆ. ಅಲ್ಲಿಗೆ ಸಿಎಂ ಮತ್ತು ಡಿಸಿಎಂ ಅವರ ಮನೆ ಏರಿಯಾ ಇವೇ ಸೇಫ್ ಅಲ್ಲ ಅಂದಮೇಲೆ ಉಳಿದಂತಹ ಏರಿಯಾಗಳ ಬಗ್ಗೆ ನಾವು ಮಾತಾಡಿ ಏನು ಪ್ರಯೋಜನ? ಅಧಿಕಾರಿಗಳು ಇಲ್ಲೇ ಎಚ್ಚೆತ್ಕೊಂಡಿಲ್ಲ ಅಂದಮೇಲೆ ಉಳಿದ ಕಡೆ ಏನು ಕತೆ? ವಿಜುವಲ್ಸ್ ನೋಡ್ತಾ ಇದ್ದೀರಾ, ಬುಡದ ಸಮೇತ ಬುಡ ಮೇಲಾಗಿ ಮರಗಳು ಬಿದ್ದಿರುವಂತಹ ಚಿತ್ರಣ ಕಾಣಿಸ್ತಾ ಇದೆ. ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದಾಗಿದೆ. ಮತ್ತು ಈ ದೈತ್ಯಾಕಾರದ ಮರ ಅಕಸ್ಮಾತ್ ರಸ್ತೆಯಲ್ಲಿ ಜನ ಓಡಾಡಬೇಕಾದ್ರೆ ಅಥವಾ ಗಾಡಿ ಓಡಾಡಬೇಕಾದ್ರೆ ಬಿದ್ದಿದ್ದರೆ ಅವ್ರ ಕತೆಗಳು ಏನಾಗಿರ್ಬೋದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದ ಪಕ್ಕದ ರಸ್ತೆಯಲ್ಲಿ ಬೃಹತ್ ಮರ ಧರೆಗೆ ಉರುಳಿದೆ. ಅದು ಕೂಡ ಅರ್ಧಕ್ಕೆ ಮುರಿದು ನೇತಾಡ್ತಾ ಇರುವಂಥದ್ದು. ಆದರೂ ಕೂಡ ಜಿಬಿ ಅಧಿಕಾರಿಗಳನ್ನ ಮರ ತೆರವು ಮಾಡಿಲ್ಲ. ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಹೇಗಿದೆ ಪರಿಸ್ಥಿತಿ ಅಂತ ತೋರಿಸ್ತೀನಿ. ಇದು ಸದಾಶಿವನಗರದ 8th ಮೇನ್ನ 8ನೇ ಕ್ರಾಸ್ನಲ್ಲಿ ಆಗಿರುವಂಥ ಘಟನೆ. ಈ ಘಟನೆ ಯಾವ ರೀತಿ ಆಗಿದೆ ಅಂತ ನೋಡ್ಬೋದಾಗಿದೆ. ಬೃಹತ್ ಮರದ ಕೊಂಬೆಗಳು ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂಥದ್ದು. ಯಾರೂ ಕೂಡ ಓಡಾಟ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಹ ಪರಿಸ್ಥಿತಿ. ಅದು ಕೂಡ ಅರ್ಧಕ್ಕೆ ಮುರಿದಿರುವಂಥದ್ದು. ಒಂದು ವೇಳೆ ಮತ್ತೆ ಜೋರಾಗಿ ಗಾಳಿ ಬಂದರೆ ಓಡಾಟ ಮಾಡಬೇಕಾದ್ರೆ ಬೀಳುವಂಥ ಪರಿಸ್ಥಿತಿ ಇದೆ. ಆದರೆ ಇದುವರೆಗೂ ಜಿಬಿ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಬಂದು ತೆರವು ಮಾಡಿಲ್ಲ. ಈ ರಸ್ತೆಯನ್ನು ಕ್ಲೋಸ್ ಮಾಡಿರುವಂಥದ್ದು. ಸದ್ಯಕ್ಕೆ ಟ್ರಾಫಿಕ್ ಪೊಲೀಸರು ಮಾತ್ರ ಇಲ್ಲಿ ಇರುವಂಥದ್ದನ್ನು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಅವರನ್ನು ಹೊರತುಪಡಿಸಿದ್ರೆ ಯಾರೂ ಕೂಡ ಇಲ್ಲ. ರಸ್ತೆಯನ್ನು ಬ್ಯಾರಿಕೇಡ್ ಹಾಕಿ ಅಡ್ಡಲಾಗಿ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿರುವಂಥದ್ದು. ಸದ್ಯಕ್ಕೆ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಅಂತಹ ಪರಿಸ್ಥಿತಿ ಆಗಿರುವಂಥದ್ದು. ಸದಾಶಿವನಗರದ 8th ಮೇನ್ಗೆ ಓಡಾಟ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತೊಂದು ಮರವು ಕೂಡ ಅರ್ಧಕ್ಕೆ ಮುರಿದು ಬಿದ್ದಿರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈ ಮರವು ಕೂಡ ಯಾವಾಗ ಬೀಳುತ್ತೋ ಏನು ಅನ್ನುವಂಥ ಆತಂಕದಲ್ಲೇ ಇಲ್ಲಿನ ನಿವಾಸಿಗಳು ಇರುವಂಥದ್ದು. ಹಾಗಾಗಿ ಓಡಾಟ ಮಾಡಬೇಕಾದ್ರೆ ಯಾರ ಮೇಲೆ ಬೀಳುತ್ತೋ ಅನ್ನೋ ಭಯದಿಂದಾಗಿ ರಸ್ತೆಯನ್ನು ಕ್ಲೋಸ್ ಮಾಡಲಾಗಿದೆ. ಇದು ಕೂಡ ಅರ್ಧಕ್ಕೆ ಮುರಿದು ಬಿದ್ದಿರುವಂಥದ್ದು. ನಿನ್ನೆ ಸಂಜೆ ಆಗಿರುವಂಥ ಘಟನೆಗಳಿವು. ಆದರೂ ಕೂಡ ಜಿಬಿ ಅಧಿಕಾರಿಗಳು ಇನ್ನೂ ಕೂಡ ಸ್ಥಳಕ್ಕೆ ಬಂದು ತೆರವು ಕಾರ್ಯಾಚರಣೆ ಮಾಡುವಂಥ ಕೆಲಸ ಆಗಿಲ್ಲ. ಇದೇ ರೀತಿ ಬೆಂಗಳೂರಿನಲ್ಲಿ ದೊಡ್ಡ ಅವಾಂತರಗಳು ಸೃಷ್ಟಿಯಾಗಿದೆ. ಮರ ತೆರವು ಕಾರ್ಯಾಚರಣೆ ಇನ್ನೂ ಕೂಡ ಆಗಿಲ್ಲ. ಆಗದೆ ಹೋದರೆ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ. ಮತ್ತು ಈಗ ಏನು ಅರ್ಧಕ್ಕೆ ಮುರಿದಿದೆ ಅದು ಯಾರ ಮೇಲೆ ಬಿದ್ದು ಅಪಾಯ ಆಗುತ್ತೆ ಅನ್ನುವಂಥ ಆತಂಕ ಕೂಡ ಇಲ್ಲಿನ ನಿವಾಸಿಗಳಲ್ಲಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ರೆಡಿ ಆಗ್ತಾ ಇದೀವಿ ನಾವು ಅಂತ ಜನವರಿಯಲ್ಲಿ ಅಧಿಕಾರಿಗಳು ಹೇಳ್ತಾರೆ. ಜನವರಿಯಲ್ಲಿ ಏನೊಂದು 10 ದಿನ ಕಂಟಿನ್ಯೂಸ್ ಆಗಿ ಮೀಟಿಂಗ್ ಮಾಡಿ ಈ ಬಾರಿ ಮಳೆಗೆ ನಾವು ಹೀಗೆ ಮುಂಜಾಗ್ರತಾ ಕ್ರಮ ತಗೊಂಡಿದ್ದೀವಿ, ಹಾಗೆ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳ್ತಾರೆ. ಬಟ್ ಅದು ಕೇವಲ ಟೀ ಮತ್ತು ಪಕೋಡಾಗೆ ಸೀಮಿತವಾಗಿರುತ್ತೆ ಆ ಸಭೆಗಳು.